ಜಾಣರಾಗಿರಬೇಕು, ಎಲ್ಲ ವಿಷಯದಲ್ಲೂ ತಿಳುವಳಿಕೆ ನಾಲೆಡ್ಜ್ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಬುದ್ಧಿವಂತಿಕೆಯ ಮೂಲವೇ ಚುರುಕಾದ ಮೆದುಳು. ಬ್ರೈನ್ ಶಾರ್ಪ್ ಇಲ್ಲ ಅಂತಾದರೆ ಜಾಣ್ಮೆಯ ಗುಣ ಹತ್ತಿರವೂ ಸುಳಿಯಲ್ಲ. ಹಾಗಾಗಿ ನೆನಪಿನ ಶಕ್ತಿ, ಏಕಾಗ್ರತೆ ವೃದ್ಧಿಸುವ, ಮೆದುಳಿಗೆ ಸಾಣೆ ಹಿಡಿಯುವ ಆಹಾರಗಳ ಪಟ್ಟಿ ಇಲ್ಲಿದೆ ನೋಡಿ. ದೇಹದಲ್ಲಿ ಸ್ವಲ್ಪವೇ ಜಾಗವನ್ನ ಆಕ್ರಮಿಸಿಕೊಳ್ಳುವ ಮೆದುಳು ಮಾಡುವ ಕೆಲಸಗಳು ಮಾತ್ರ ವಿರಾಟ ರೂಪದ್ದು. ಇಂಥ ಮೆದುಳಿಗೆ ಸೂಕ್ತವಾದ ಆಹಾರ ನೀಡಬೇಕಲ್ವೇ? ಆಗ ಮಾತ್ರ ದೇಹ ಮತ್ತು ಮನಸ್ಸು ಚೈತನ್ಯಪೂರ್ಣವಾಗಿರುತ್ತೆ. ಓದುವ ಮಕ್ಕಳಿಗೆ ನೆನಪಿನ ಶಕ್ತಿ ಸರಿಯಾಗಿ ಬೆಳೆಯುವಲ್ಲಿಂದ ಹಿಡಿದು ವೃದ್ಧರ ನೆನಪು ಉಳಿಯುವಲ್ಲಿಗೆ ಮೆದುಳಿನ ಕ್ಷಮತೆ ಚೆನ್ನಾಗಿರಬೇಕು. ಹಾಗಾದ್ರೆ ನೆನಪು ಚುರುಕು ಮಾಡುವ ಆಹಾರಗಳು ಉಂಟೆ ಎಂಬುದೀಗ ಪ್ರಶ್ನೆ. ಅದಕ್ಕೆ ಉತ್ತರ ಅಂದ್ರೆ ಹೌದು. ಕೆಲವು ಆಹಾರಗಳು ಸ್ಮರಣ ಶಕ್ತಿಯನ್ನ ಉತ್ತೇಜಿಸಬಲ್ಲವು. ಮಾತ್ರವಲ್ಲ, ಒಟ್ಟಾರೆಯಾಗಿ ಮೆದುಳಿನ ಸಾಮರ್ಥ್ಯವನ್ನ ಹೆಚ್ಚಿಸಬಲ್ಲವು. ಯೋಜನೆ, ಸೃಜನಶೀಲತೆ ಮುಂತಾದ ಬಹಳಷ್ಟನ್ನ ಪ್ರಚೋದಿಸಬಲ್ಲವು. ಹಾಗಾದ್ರೆ ಎಂಥ ಆಹಾರಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾದೀತು, ಅವರ ಮೆದುಳಿನ ಸಾಮರ್ಥ್ಯವನ್ನ ಹೆಚ್ಚಿಸಿತು? ಅಂಥ ಕೆಲವು ಆಹಾರಗಳು ಇಲ್ಲಿವೆ ನೋಡಿ. ಮೊದಲಿಗೆ ಅರಿಶಿನ. ಇದರಲ್ಲಿರುವ ಕರ್ಕುಮಿನ್ ಎಂಬ ಅಂಶ ನಿಜಕ್ಕೂ ಮಾಯಾ ಮದ್ದಿನಂತೆ ಕೆಲಸ ಮಾಡುತ್ತೆ. ಮೆದುಳಿಗೆ ಆವರಿಸುವ ಅಮೈಲಾಯ್ಡ್ ಪೊರೆಯನ್ನ ನಿವಾರಿಸುವಲ್ಲಿ ಅರಿಶಿಣದ ಸಾಮರ್ಥ್ಯ ಬಹಳ ದೊಡ್ಡದು. ಅಲ್ಝೈಮರ್ ಇರುವ ರೋಗಿಗಳು ಸಹ ಕರ್ಕುಮಿನ್ ಪೂರಕ ಮಾತ್ರೆಗಳಿಗೆ ಉತ್ತಮ ಸ್ಪಂದನೆ ತೋರಿದ್ದಾರೆ. ದೇಹದಲ್ಲಿ ಸೆರೋಟೋನಿನ್ ಮತ್ತು ಡೋಪಮೈನ್ ಚೋದಕಗಳ ಮಟ್ಟವನ್ನ ಹೆಚ್ಚಿನ ಖಿನ್ನತೆ ಆವರಿಸದಂತೆ ತಡೆಯುತ್ತೆ. ಮಾತ್ರವಲ್ಲ, ಮೆದುಳಿನಲ್ಲಿ ಹೊಸ ಕೋಶಗಳ ಬೆಳವಣಿಗೆಯನ್ನ ಸಹ ಅರಿಶಿಣದಲ್ಲಿರುವ ಕರ್ಕುಮಿನ್ ಉತ್ತೇಜಿಸುತ್ತೆ. ಮೀನು, ಸಾಲ್ಮನ್, ಬೂತಾಯಿ, ಗೆದರೆ, ಸಿಹಿನೀರಿನ ಟ್ರಾಟ್ಗಳು ಮುಂತಾದ ಎಲ್ಲ ಮೀನುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಮ್ಲ ಹೇರಳವಾಗಿದೆ. ಮೆದುಳಿನ ಅರ್ಧಕರ್ಧ ಭಾಗ ಮಾಡಿರುವುದು ಕೊಬ್ಬಿನಿಂದ. ಈ ಕೊಬ್ಬಿನ ಹೆಚ್ಚಿನ ಭಾಗ ಒಮೆಗಾ 3 ಫ್ಯಾಟ್ ಕೋಶಗಳಿಂದ ಆವರಿಸಿದೆ. ಹೀಗಾಗಿ ವಾರಕ್ಕೊಮ್ಮೆಯಾದ್ರೂ ಮೀನು ತಿನ್ನಬೇಕು. ಆಂಥೋಸಯಾನಿನ್ಗಳಿಂದ ತುಂಬಿರುವ ಈ ಕಡುನಿಲಿಯ ಬ್ಲೂಬೆರಿ ಹಣ್ಣುಗಳು ದೇಹದಲ್ಲಿ ಉರಿಯೂತ ನಿವಾರಿಸುತ್ತೆ. ಉರಿಯೂತ ಮತ್ತು ಆಕ್ಸಿಡೇಷನ್ ಹೆಚ್ಚಾಗುವುದರಿಂದ ಮೆದುಳಿಗೆ ಬೇಗ ವಯಸ್ಸಾಗುತ್ತೆ. ಬ್ಲೂಬೆರಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೆದುಳಿಗೆ ವಯಸ್ಸಾಗದಂತೆ ಮುಂದೂಡಿ ಮೆದುಳಿನ ಕೋಶಗಳ ನಡುವಿನ ಸಂವಹನವನ್ನ ಸುಧಾರಿಸುತ್ತೆ. ಬ್ರೊಕೊಲಿ, ವಿಟಮಿನ್ ಕೆ ಭರಪೂರ ಇರುವ ಈ ಹಸಿರು ತರಕಾರಿ ಮೆದುಳಿನ ಕ್ಷಮತೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. 1 ಕಪ್ ಬೇಯಿಸಿದ ಬ್ರೊಕೊಲಿಯಲ್ಲಿ ಇಡೀ ದಿನಕ್ಕೆ ಸಾಕಾಗುವಷ್ಟು ಕೆ ಜೀವಸತ್ವ ದೊರೆಯುತ್ತೆ. ಇದರಲ್ಲಿರುವ ಒಂದು ವಿಶಿಷ್ಟವಾದ ಲಿಪಿಡ್ ಮೆದುಳಿನ ಕೋಶವನ್ನ ಬೆಳವಣಿಗೆಗೆ ಪ್ರಚೋದಿಸುತ್ತೆ. ಇದಲ್ಲದೆ ಬ್ರೊಕೊಲಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೆದುಳಿಗೆ ಹಾನಿಯಾಗದಂತೆ ರಕ್ಷಿಸಬಲ್ಲದು. ಕುಂಬಳಕಾಯಿ ಬೀಜ. ಇದರಲ್ಲಿರುವ ಮ್ಯಾಗ್ನೀಷಿಯಂ, ಜಿಂಕ್, ಕಬ್ಬಿಣ, ತಾಮ್ರದ ಸತ್ವಗಳು ಮೆದುಳಿನ ರಕ್ಷಕರಂತೆ ಕೆಲಸ ಮಾಡುತ್ತೆ. ಜಿಂಕ್ ಕೊರತೆಯಾದರೆ ಅಲ್ಝೈಮರ್, ಪಾರ್ಕಿನ್ಸನ್ ಸೇರಿದಂತೆ ಗಂಭೀರವಾದ ನರರೋಗಗಳು ಆವರಿಸಿಕೊಳ್ಳುತ್ತೆ. ಕಲಿಕೆ ಮತ್ತು ನೆನಪಿನ ವೃದ್ಧಿಗೆ ಮ್ಯಾಗ್ನೀಷಿಯಂ ಬೇಕೇ ಬೇಕು. ತಾಮ್ರ ಮತ್ತು ಕಬ್ಬಿಣದ ಕೊರತೆಗಳು ಸಹ ನೇರವಾಗಿ ಮೆದುಳಿನ ಕಾರ್ಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎಲ್ಲಾ ಖನಿಜಗಳು ಹೇರಳವಾಗಿ ಕುಂಬಳ ಬೀಜದಲ್ಲಿ ದೊರೆಯೋದ್ರಿಂದ ಒಂದಷ್ಟು ಬಾಯಾಡೋದು ಒಳ್ಳೆಯದು. ಡಾರ್ಕ್ ಚಾಕ್ಲೇಟ್. ಫ್ಲವನಾಯ್ಡ್, ಕೆಫೆನ್, ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ ಡಾರ್ಕ್ ಚಾಕ್ಲೇಟ್ ಹೆಚ್ಚಿನ ಜನರಿಗೆ ಅಂಥ ಇಷ್ಟ ಆಗುವುದಿಲ್ಲ. ಚಾಕ್ಲೇಟ್ ಹೌದಾದ್ರೂ ರುಚಿ ಸ್ವಲ್ಪ ಕಹಿ. ಹೌದು, ಹಾಲು ಬೆರೆಸಿದ ಚಾಕ್ಲೇಟ್ಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ಗಳು ಕೋಕೋ ಹೊಂದಿರುತ್ತೆ. ಹಾಗಾಗಿ ಇದರಲ್ಲಿ ಫ್ಲವನಾಯ್ಡ್ಗಳು ಸಾಂದ್ರವಾಗಿರುತ್ತೆ. ಕಲಿಕೆ ಮತ್ತು ನೆನಪನ್ನ ಹೆಚ್ಚಿಸುವ ಸಾಮರ್ಥ್ಯ ಇವುಗಳಿಗಿದೆ. ಬೀಜಗಳು. ವಾಲ್ನಟ್, ಬಾದಾಮಿ ಅಂತ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಮ್ಲಗಳಿರುವುದರಿಂದ ಮೆದುಳಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇದಲ್ಲದೆ ವಿಟಮಿನ್ ಇ, ಆರೋಗ್ಯಕರ ಕೊಬ್ಬು, ಉತ್ಕರ್ಷಣ ನಿರೋಧಕಗಳು ವಿಪುಲವಾಗಿ ಇರುವುದರಿಂದ ನೆನಪನ್ನ ಹೆಚ್ಚಿಸಿ ಮೆದುಳಿಗೆ ಹಾನಿಯಾಗದಂತೆ ಕಾಪಾಡುತ್ತೆ. ಹೀಗಾಗಿ ನಿಯಮಿತವಾಗಿ ಡ್ರೈ ಫ್ರೂಟ್ ಸೇವಿಸಿ. ಇದಲ್ಲದೆ ವಿಟಮಿನ್ B6, B12, ಫೋಲೇಟ್, ಕೊಲಿನ್ ಇರುವ ಮೊಟ್ಟೆ, ವಿಟಮಿನ್ ಸಿ ಸಾಂದ್ರವಿರುವ ಕಿತ್ತಳೆ ಹಣ್ಣು, ಗ್ರೀನ್ ಟೀ ಮುಂತಾದ ಹಲವಾರು ಆಹಾರಗಳು ನೆನಪಿನ ಶಕ್ತಿಯ ಹೆಚ್ಚಳಕ್ಕೆ, ಮೆದುಳನ್ನ ಸಶಕ್ತವಾಗಿ ಇರಿಸುವುದಕ್ಕೆ ಸಹಕಾರ ನೀಡುತ್ತೆ. ಮುಖ್ಯವಾಗಿ ಉತ್ಕರ್ಷಣ ನಿರೋಧಕಗಳು ಅಧಿಕವಾಗಿರುವ ಆಹಾರಗಳು ಮೆದುಳನ್ನ ಘಾಸಿಗೊಳಿಸುವುದರಿಂದ ಕಾಪಾಡಬಲ್ಲವು. ಸ್ಮರಣ ಶಕ್ತಿಯನ್ನು ವೃದ್ಧಿಸಿ ಏಕಾಗ್ರತೆ ಮತ್ತು ಕಲಿಕೆಯನ್ನ ಹೆಚ್ಚಿಸುವ ಉದ್ದೇಶ ಇದ್ರೆ ಈ ಆಹಾರಗಳು ಪೂರಕ.
ಡೆಸ್ಕ್ ಬ್ಯೂರೋ ಜೀ ಕ್ರೀಡಾ ನ್ಯೂಸ್.